ಬರ್ಡೇ ದಿನ ಶಾಪಿಂಗ್ ಮಾಡೋದು ಯಾವ್ದಾದ್ರು ಮಾಡಿದ್ದೀರಾ? ಕ್ಯಾಮ್ರಾ ಆನ್ ಮಾಡಿದ್ದೀನಿ, ಮಾತಾಡ್ರು. ಹ್ಯಾಪಿ ಬರ್ಡೇ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕನಕ. ಇವತ್ತೇನು ಸ್ಪೆಷಲ್ ಗೊತ್ತಾ ಈ ಬ್ಲಾಗಲ್ಲಿ? ನನ್ನ ಬರ್ಡೇ ಏನೇನು ಮಾಡ್ತೀನಿ, ಏನೇನು ಬಿಡ್ತೀನಿ, ಹಿಂಗಿರುತ್ತೆ ಸೆಲೆಬ್ರೇಷನ್. ನಾನು ಈಚೆ ಹೋಗೋದು ಮನೇಲಿ ಇರ್ತೀನಿ. ಸೊ ನೋಡೋದೆ ಹೇಗಿರುತ್ತೆ ನನ್ನ ಬರ್ಡೇ ಸ್ಪೆಷಲ್ ಅಂತ. ಆ್ಯಂಡ್ ನಾನು ಇನ್ನೂ ಡ್ರೆಸ್ ತೊಗೊಂಡಿಲ್ಲ. ಹೋಗಿ ಇವಾಗ ಡ್ರೆಸ್ ಮತ್ತು ಗ್ರಾಸರಿ ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಎಂಜಾಯ್ ಮಾಡಿ. ಗಾಯ್ಸ್, ತುಂಬ ಲೇಟಾಗಿದ್ದರಿಂದ ನಾವು ಹೋಟ್ಲಲ್ಲಿ ಟಿಫನ್ ತಿನ್ಕೊಳ್ಳೋಣ ಅಂದ್ಬಿಟ್ಟು ಹೋಟ್ಲಿಗೆ ಹೋಗಿ ದೋಸೆ ತಿನ್ಕೊಂಡ್ವಿ. ಆಮೇಲೆ ಇವಾಗ ನಾವು ಮೇನ್ ರೋಡ್ ಬಂದು ತರಕಾರಿಗಳು ತಗೊಳ್ತಾರೆ. ಯಾವ ಸ್ಟುಡಿಯೋಗೆ ಬಂದಿದ್ದೀನಿ ನೋಡಿ. ಡ್ರೆಸ್ ಬರ್ಡೇ ದಿನ ಶಾಪಿಂಗ್ ಮಾಡೋದು ಯಾವ್ದಾದ್ರು ಮಾಡಿದ್ದೀರಾ? ನಾನೇ ಮಾಡ್ತಾರೆ ಸೊ ಇವಾಗ ಇದು ಸೆಲೆಕ್ಟ್ ಮಾಡಿದ್ದೀನಿ. ಬೇರೆ ಬಟ್ಟೆನೂ ಇಷ್ಟ ಆಗ್ತೀವಿ, ಬಜೆಟ್ ಅಷ್ಟಿಲ್ಲ ಅದು. ಸೊ ನೋಡೋಣ. ಫಸ್ಟ್ ಕಸ್ಟಮರ್ ಗಾಯ್ಸ್ ಇಲ್ಲಿರೋದು. ಫಸ್ಟ್ ನಾನೇ ಖಾಲಿ ಹೊಡಿತಾ ಇದ್ದೆ. ಸ್ಟುಡಿಯೋ 11 ಗಂಟೆಗೆ ಓಪನ್ ಇರ್ತಾರೆ. ಬಂದವ್ರನ್ನೆಲ್ಲ ಹೋಗಿಸ್ಬಿಟ್ಟು ಇನ್ನೇನು ಮಾಡ್ತಾರೆ. ಸೊ ಇವಾಗ ಒಂದು ಜೊತೆ ಬಟ್ಟೆ ತೊಗೊಂಡಿದ್ದೀವಿ, ಅದೇ ಆಗೋಯ್ತು. ಹೀಗಿದೆ ನನ್ನ ಔಟ್ಫಿಟ್. ನನ್ನ ಬರ್ಡೇ ಔಟ್ಫಿಟ್ ಇದೆ. ಸಕ್ಕತ್ ಇಷ್ಟ ಆಯಿತು ಆ್ಯಕ್ಚುಲಿ. ಸ್ಲಿಪ್ಪರ್ ಎಕ್ಸೆಪ್ಷನ್ ಬಿಟ್ಬಿಡಿ, ಮನೆ ಹತ್ರ ಇರೋದಕ್ಕೆ ಅಂದ್ಬಿಟ್ಟು ಹೇಗಿದೆ. ಇವಾಗ ಈ ಡ್ರೆಸ್ ಸೆಲೆಕ್ಟ್ ಆಗಿತ್ತು. ಐ ಸೊ ಹ್ಯಾಪಿ. ನನ್ನ ಬಟ್ಟೆ ಸಿಕ್ತು. ಇಲ್ಲಿ ನೋಡ್ತೀರಿ, ಇನ್ನೂ ತೊಗೋಬೇಕು ಅವ್ರು ಅದಕ್ಕೆ ಹಾಕೋದು ಕಲೆಕ್ಷನ್ಸ್ ತೊಗೊಳ್ಳಿ ಅಂತಾನೆ. ಮತ್ತು ಇವಾಗ ಶೂಸು ಸ್ಲಿಪ್ಪರ್ಸ್ ನೋಡೋದ. ನಾನು ಸ್ಲಿಪ್ಪರ್ಸ್ ಎಲ್ಲ ನಮ್ಮ ಅಕ್ಕ ಎತ್ಕೊಂಡು ಹೋಗಿದ್ದು ಗಾಡಿ ಸೇಮ್ ಮಾಡೋದು. ಸೊ ಎಲ್ಲ ಹೊಸ ತೊಗೋಬೇಕು ನೋಡಿ. ಗಾಡಿ ನಾನೇ ಫಸ್ಟ್ ಇರೋದು ನೋಡಿ. ಏನು ಬೇಕು ಮಮ್ಮಿ? ಚಪ್ಪಲ್. ನಿಮ್ಮ ಹಸ್ಬೆಂಡ್ ಎಷ್ಟು ಕೊಟ್ಟವ್ರು ನನಗೆ? ನಾನು ರೆಕಾರ್ಡ್ ಮಾಡ್ಕೊಂಡು ಓಡಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇಲ್ಲಿ ಕಲೆಕ್ಷನ್ಸ್ ಜಾಸ್ತಿ ಇದೆ. ಚಂದ ಮೈನ್ ರೋಡಲ್ಲಿ ಸಖತ್ ಕಲೆಕ್ಷನ್ಸ್ ಬಿಟ್ಟಿದ್ದಾರೆ. ನನಗಂತೂ ನೋಡೋಂಗೆ ಕಣ್ಣಿಗೆ ಹಿಡಿತಾ ಇತ್ತು ತೊಗೊಳಕ್ಕೆ. ಯಾರು ಚೆನ್ನಾಗಿರುತ್ತೆ ಅದು ತೊಗೊಳ್ಳೋದ. ಸೊ ನಾನು ಇವಾಗ ವೈಟ್ ಶೂಸ್ ತೊಗೊಳ್ಳೋಣ. ಅದು ಈ ಥರ ಇತ್ತು ವೈಟ್ ಶೂಸು, ಬಂದಿತ್ತು ಸರಿ ಹೋಗಲ್ಲ. ಬೇರೆ ಥರ ನೋಡೋದ ಗಾಯ್ಸ್. ಬನ್ನಿ ಶೂ ತಗೋಪ್ಪ ಗಾಯ್ಸ್. ನಾನು ಸ್ಲಿಪ್ಪರ್ ಆ್ಯಂಡ್ ನಮ್ಮ ಅಮ್ಮಂದು ನೋಡಿ. ಬನ್ನಿ ಬಜೆಟ್ ಹಾಕ್ಸ್ತಾರೆ ನನಗೆ. ಸಿ ಯು ಲೇಟರ್. ಓಕೆ ಗಾಯ್ಸ್, ಇವಾಗ ಶಾಪಿಂಗ್ ಆಯಿತು. ಟೋಟಲ್ ಬಿಲ್ 3,000 ಮುಗೈತು. ಕೇಳ್ಕತ್ತಮ್ಮ. ನಮ್ಮಪ್ಪ ಕೊಟ್ಟಿದ್ದು ಅದಕ್ಕಿಂತ 2,000 ಜಾಸ್ತಿ ಅಷ್ಟೇ. ಸೊ 3,000 ಬಟ್ಟೆಗೆ ಅರಿ 2,000 ಯಾರು ಟ್ರೀಟ್ ಕೊಡ್ಸೋಕ್ಕಾಗತ್ತೆ ಹೇಳಿ ನನ್ನ ಫ್ರೆಂಡ್ಸಿಗೆ. ಸೊ ನನ್ನ ಫ್ರೆಂಡ್ಸ್ ಬಂದು PU ಫ್ರೆಂಡ್ಸ್ ಬಂದು ನನಗೆ ಮನೆಗೆ ಬರ್ತಾರೆ. ಸೊ ಅದೇನು ಪ್ರಾಬ್ಲಮ್ ಇಲ್ಲ. ಇವಾಗ ತೊಗೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ಓ ಮೈ ಗಾಡ್. ಸಿ ಯು. ಹೆಂಗಿರುತ್ತೆ ನನ್ನ ಬರ್ಡೇ ಸೆಲೆಬ್ರೇಷನ್? ನಮ್ಮಮ್ಮ ಏನೇನು ಸ್ಪೆಷಲ್ ಮಾಡ್ತಾರೆ ನೋಡುವ. ಗಾಯ್ಸ್, ಇವತ್ತು ನಮ್ಮ ಮನೇಲಿ ಏನೇನು ಸ್ಪೆಷಲ್ ಮಾಡ್ತಾರೆ? ಫಿಶ್ ಸಾಂಬಾರ್, ಚಿಕನ್ ಕರಿ, ಫಿಶ್ ತವಾ ಫ್ರೈ. ಆ್ಯಕ್ಚುಲಿ ನಾನು ಫಿಶ್ ಎಲ್ಲ ತಿನ್ನಲ್ಲ. ಇವತ್ತೊಂದು ಫಿಶ್ ಟ್ರೈ ಮಾಡಿದೆ. ಸೀರಿಯಸ್ಲಿ ತವಾ ಫ್ರೈ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಚಿಕನ್ ಮಾಡಿದರು. ನಂಗೆ ಜಾಸ್ತಿ ತಿನ್ಬೇಕು ಅನ್ನಿಸ್ಲಿಲ್ಲ. ಸೊ ತೋರಿಸ್ತೀನಿ ಬಿಟ್ಟು ಏನಾಗುತ್ತೆ ಅಂತ. ಫಿಶ್ ಸಾಂಬಾರ್, ಇಲ್ಲಿ ತವಾ ಫ್ರೈ ಮಾಡಿದ್ದೆ, ಚಿಕನ್ ಕರಿ. ಸೊ ಇದಿಷ್ಟು ಇವತ್ತಿನ ಸ್ಪೆಷಲ್. ರಾತ್ರಿ ನಮ್ಮ ಅಕ್ಕ ಬಾವ ಬಂದಮೇಲೆ ಇದು ಖಾಲಿ ಆಗುತ್ತೆ. ಎಲ್ಲ ಖಾಲಿ ಮಾಡಿಸ್ಬಿಟ್ಟು ಕಳಿಸ್ತೀನಿ ಅವಳಿಗೆ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ನೋಡೋಣ. ಕಮೆಂಟ್ ಮಾಡೋಕ್ಕಾಗತ್ತೆ. ಇವಾಗ ಮಾತಾಡ್ರು. ಕ್ಯಾಮ್ರಾ ಆನ್ ಮಾಡಿದ್ದೀನಿ, ಮಾತಾಡ್ರು. ಇಬ್ಬರು ಹೋಗೋದಲ್ಲ. ಹ್ಯಾಪಿ ಬರ್ಡೇ.
ಸುಮ್ಮನೆ ಮುಖ ಅದಾಯ್ತು ಇದಾಯ್ತು ಅಷ್ಟೇ ಗೈಸ್, ಈ ವ್ಲಾಗ್ ನೋಡಿದ್ರಲ್ಲ, ನಾನು ಸೆಲೆಬ್ರೇಷನ್ ಮಾಡೋದಂದರೆ ಇಷ್ಟೇ. ಮನೇಲಿ ನನ್ನ ಫ್ರೆಂಡ್ಸ್ ಬರ್ತಾರೆ, ಅವ್ರು ರೆಗ್ಯುಲರ್ ಆಗಿ ಬರ್ತಾರೆ. ನನ್ನ ಫ್ರೆಂಡ್ಸು PU ಫ್ರೆಂಡ್ಸ್, 6 years ಆಫ್ ಫ್ರೆಂಡ್ಶಿಪ್ ಮೀಟಿನಿ. ಯಾವ ದೃಷ್ಟಿನೂ ಬೀಳದೆ ಇರಲಿ, ಹಿಂಗೆ ಚೆನ್ನಾಗಿರೋದ. ಆ್ಯಂಡ್ ಹಿಂಗೆ ಕಂಟಿನ್ಯೂ ಆಗಲಿ ನಮ್ಮ ಫ್ರೆಂಡ್ಶಿಪ್ ಅಂತ. ಆ್ಯಂಡ್ ನೋಡಿದ್ರಲ್ಲ ನಮ್ಮ ಸೆಲೆಬ್ರೇಷನ್ ಎಲ್ಲ, ಅಕ್ಕ ಬಾವ ಬಂದರು, ಅವರು ಕೇಕ್ ಕಟ್ ಮಾಡಿಸಿದ್ರು. ಅವ್ರಿಗೋಸ್ಕರ ಇಷ್ಟೋ ತನಕ ವೆಯ್ಟ್ ಮಾಡಿ ಸುಸ್ತಾಗೋಯ್ತು. ಆ್ಯಂಡ್ ನಾನು ನನ್ನ ಡ್ರೆಸ್ ಒಂದು ತಂದಿದೆ. ಇದು ಆ್ಯಕ್ಚುಲಿ ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದ ಡ್ರೆಸ್ಸು. ಪಿಕ್ ಹಾಕ್ತೀನಿ ನೋಡಿ. ಆ್ಯಂಡ್ ಇನ್ನೊಂದು ಗಿಫ್ಟ್ ಏನಂದರೆ, ಅದು ತೋರ್ಸೋದ ಅಂದ್ಕೊಂಡೆ ಸಪ್ರೇಟಾಗಿ. ನಮ್ಮ ಅಕ್ಕ ತಂದಿಲ್ಲ ಅದನ್ನು. ಬ್ಯಾಂಡ್ ಅಂದರೆ ಲ್ಯಾಪ್ಟಾಪ್ ಬ್ಯಾಗ್ ತಂದಿದ್ಲು ನನಗೋಸ್ಕರ ಅಂತ. ಮನೆಯಲ್ಲೇ ಮರೆತು ಬಂದವಳೆ. ತಿರ್ಗಾ ನಾಳೆ ಹೋಗಿ ನಾಳಿದ್ದು ತರ್ತಾರೆ. ಸೊ ಹೇಗಿತ್ತು ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಿ ಯು ಅಂಟಿಲ್ ನೆಕ್ಸ್ಟ್ ವ್ಲಾಗ್. ಬಾಯ್.